ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗಲ್ಲಿ ನಾವು ಕಾರ್ತಿಕ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಏನಪ್ಪ ಈ ಸತಿ ಸ್ಪೆಷಲ್ಲು ಅಂತ ಅಂದರೆ, ನಾವು ಈ ಮನೆಗೆ ಬಂದು 1 ವರ್ಷ ಆಯಿತು. ನಿಮಗೆ ನೆನಪಿರೋ ಹಾಗೆ ಈ ಮನೆಗೆ ಬಂದಿದ್ದ ತಕ್ಷಣ ನಾವು ಕಾರ್ತಿಕ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಆಲ್ರೆಡಿ 1 ವರ್ಷ ಆಯಿತು, 2ನೇ ಸತಿ ಇದೇ ಮನೆಯಲ್ಲಿ ನಾವು ಕಾರ್ತಿಕ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸಕ್ಕರೆ ಉಪಯೋಗಿಸ್ದಲ್ಲೇ ಮ್ಯಾಂಗೋ ಹಾಕಿ, ಮ್ಯಾಂಗೋ ಸೀಸನ್ನಲ್ಲಿ ಮಾಡಿದ್ರಿಂದ ಮ್ಯಾಂಗೋ ಕೇಕ್ ಮಾಡಿದ್ದೀನಿ. ವೆರಿ ಗುಡ್. ಒನ್ ಮೋರ್. ಒನ್ ಮೋರ್. ಅದೇ ಥರ ಅಲ್ಲ, ಸೇಮ್. ಪ್ರೆಸ್ ಮಾಡಿ. ವೆರಿ ಗುಡ್ ಚೆರಿ. ಪಪ್ಪಾಗೆ ಇಡ್ಸೋಣ. ಬನ್ನಿ, ಪಪ್ಪಾಗೆ ಕರ್ಕೊಂಡು ಬರೋಣ. ಪಟಾಕಿ ಅಲ್ಲ, ಇದು ಕ್ಯಾಂಡಲ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಪಪ್ಪಾ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ನಗುತ್ತಾ ಆಗ್ತೀನಿ, ತಡೀರಿ ಪಪ್ಪ. ಮಡಿಕೇರಿಲಿತ್ತಲ್ಲ, ಆ ಥರ ಇದೆ ಕ್ಯಾಂಡಲ್. ಚರಿತು ಪಪ್ಪಾಗೆ ತಿನ್ಸೋಣ. ಹ್ಯಾಪಿ ಬರ್ಡೇ ಪಪ್ಪಾ. ಚರಿತು ತಿನ್ಸಿ, ಪಪ್ಪಾಗೆ ತಿನ್ಸಿ. ಪಪ್ಪಿ ಕೊಡಿ ಪಪ್ಪಾಗೆ. ಚರಿತು ಕೇಕ್ ಹೇಗಿದೆ? ಚರಿತಿಗೆ ಏನ್ ಬೇಕು? ಕೇಕ್ ಬೇಕು. ಯೋಚನೆ ಮಾಡ್ತಾವ ಏನ್ ಬೇಕು ಅಂತ. ಚರಿತು ಪಪ್ಪಾಗೆ ಗಿಫ್ಟ್ ಕೊಡಿ, ತಗೊಳ್ಳಿ. ಹ್ಯಾಪಿ ಬರ್ಡೇ ಪಪ್ಪಾ ಅಂತ ಹೇಳಿ ಕೊಡಿ ಪಪ್ಪ. ಪಪ್ಪಾಗೆ ನ್ಯೂ ಡ್ರೆಸ್ ಗಿಫ್ಟ್ ಕೊಟ್ರಾ? ಸೊ ನೈಟ್ 12 o'clockವರೆಗೂ ಎದ್ದು ಅವ್ರ ಅಪ್ಪಾಜಿಗೆ ಕೇಕ್ ಕಟ್ ಮಾಡಿಸಿ ಗಿಫ್ಟೆಲ್ಲ ಕೊಟ್ಟು, ಅವನಿಗೆ ಪಾರ್ಟಿ ಮುಗ್ದಿದ್ದೇ ಇಷ್ಟ ಇಲ್ಲ, ಬರ್ಡೇ ಪಾರ್ಟಿ ಇನ್ನೂ ಇರಬೇಕಿತ್ತು ಅಂತ ಮಲ್ಗೋಕ್ಕೆ ರೆಡಿ ಇರಲಿಲ್ಲ. ನಾಳೆ ಹೊರಗಡೆ ಹೋಗಿ ಪಾರ್ಟಿ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ದಕ್ಕೆ ಮಲಗಿದ್ದ. ನೆಕ್ಸ್ಟ್ ಡೇ ಆಫೀಸಿಂದ ಬಂದಮೇಲೆ ಸಂಜೆ ಕಾರ್ತಿಕ್ಕು ಮಣಿಪಾಲ್ ಇನ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಊಟ ಚೆನ್ನಾಗಿರುತ್ತೆ, ಅಲ್ಲಿ ನಿಮಗೆಲ್ಲ ಟ್ರೀಟ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ಬರ್ತಿರೋದು, ಇದ್ರ ಮುಂದಿಂದ ತುಂಬ ಸಲ ಓಡಾಡಿದ್ವಿ, ಬಟ್ ಯಾವತ್ತೂ ಒಳಗೆ ಹೋಗಿರಲಿಲ್ಲ. ಅವ್ರ ಆಫೀಸಿಂದ ಯಾವುದೋ ಒಂದು ಮೀಟಿಂಗೋ ಕಾನ್ಫರೆನ್ಸೋ ಇದ್ದಾಗ ಇಲ್ಲಿ ನಾನು ಟೇಸ್ಟ್ ನೋಡಿದ್ದೆ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನೋಡೋಕ್ಕೆ ತುಂಬ ಎಕ್ಸ್ಪೆನ್ಸಿವ್ ರೆಸ್ಟೋರೆಂಟ್ ಥರ ಇದೆ, ಸೊ ಹೋಗೋಕ್ಕೆ ಭಯ ಆಗ್ತಿತ್ತು. ಬಟ್ ಓಕೆ, ರೇಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದ್ದರೂ ಕೂಡ ಟೇಸ್ಟ್ ಚೆನ್ನಾಗಿರೋದ್ರಿಂದ ಒಂಥರ ವರ್ತ್ ಅನಿಸ್ತು. ಚರಿತು, ಇವತ್ತು ಯಾರ ಬರ್ಡೇ? ಚರಿತು ರೆಸ್ಟೋರೆಂಟಲ್ಲೆಲ್ಲ ತುಂಬ ವೆಲ್ ಬಿಹೇವ್ಡ್ ಕಿಡ್ ಅಂತಲೇ ಹೇಳ್ಬೋದು. ಚಿಕ್ಕವನಿದ್ದಾಗ ಕತ್ತರಲೆ ಮಾಡ್ತಿದ್ದ, ಟೇಬಲ್ ಮೇಲೆ ಹತ್ತೋದು, ಬೇರೆಯವ್ರ ಟೇಬಲ್ ಹತ್ರ ಎಲ್ಲ ಹೋಗಿ ಅದು ಇದು ಎಳೆಯೋದು ಬೀಳ್ಸೋದು ಎಲ್ಲ ಮಾಡ್ತಿದ್ದ. ಬಟ್ ಈಗ ಡಿಸಿಪ್ಲಿನ್ಡ್ ಆಗಿರ್ತಾನೆ. ಇವತ್ತು ನಾವು ಮಟನ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ರೆಸ್ಟೋರೆಂಟಲ್ಲಿ ಮಟನ್ ಟ್ರೈ ಮಾಡೋಕ್ಕೆ ಭಯ ಆಗುತ್ತೆ, ಯಾವ ಥರ ಇರುತ್ತೋ ಏನೋ ಅಂತ. ಬಟ್ ಇದು ಸ್ವಲ್ಪ ಪಾಶ್ ರೆಸ್ಟೋರೆಂಟ್ ಇರೋದ್ರಿಂದ ಟೇಸ್ಟ್ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ಅಪ್ಪ ಹೇಗಿದೆ ಬಿಟ್ಟು? ಈಗೆಲ್ಲ ರೆಸ್ಟೋರೆಂಟ್ಗೆ ಹೋದರೆ ಅವ್ನಿಗೆ ಏನು ಬೇಕು ಅಂತ ಅವನೇ ಡಿಸೈಡ್ ಮಾಡ್ತಾನೆ. ಇವತ್ತು ಆಪಮ್ ಬೇಕು ಅಂತ ಹೇಳಿ ಆಪಮ್ ತೊಗೊಂಡಿದ್ದಾನೆ. ನಾವು ಸ್ವಲ್ಪ ಚಿಕನ್ ಮಂಚೂರಿಯನ್ ತೊಗೊಂಡಿದ್ವಿ, ಹಾಗೆ ಮಟನ್ನಲ್ಲಿ ನಿಹಾರಿ ತೊಗೊಂಡಿದ್ವಿ. ಚರಿತು ಫೋರ್ಕಲ್ಲಿ ಆಪಮ್ ತಂತಿರೋದು.
ಇವತ್ತು ನಾನು ಹಾಕ್ಕೊಂಡಿರೋ ಡ್ರೆಸ್ಸು ಲಾಸ್ಟ್ ಇಯರು ಪ್ಯಾಂಟಲೂನ್ಸಿಂದ ತರಿಸಿದ್ದು. ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡೆಸರ್ಟ್ಗೆ ನಾವು ಶಾಹಿ ತುಕಡ ತೊಗೊಂಡಿದ್ವಿ. ತುಂಬಾ ಕ್ವಾಂಟಿಟಿ ಅಂತೂ ಎಲ್ಲನೂ ಜಾಸ್ತಿನೇ ಕೊಟ್ಟಿದ್ರು. ತುಂಬ ಟೇಸ್ಟಿಯಾಗಿತ್ತು. ಒಳ್ಳೆ ಡಿನ್ನರ್ ಮುಗಿಸ್ಕೊಂಡು ನಾವು ವಾಪಸ್ ಹೊರಟ್ವಿ. ಒಬ್ಬನೇ ಓಪನ್ ಮಾಡ್ತಿದ್ದಾನ. ಚರಿತ್ತು ಯಾವತ್ತೂ ಅವ್ರ ತಾತಂಗೆ ಏನೂ ಕೇಳಿರಲಿಲ್ಲ. ಮೊನ್ನೆ ಸತಿ ಯಾಕೋ ಅವನು ನನಗೆ ರಿಮೋಟ್ ಕಾರ್ ಕೊಡಿಸಿದ್ದಾದ ಅಂತ ಕೇಳಿಬಿಟ್ಟಿದ್ದಾನೆ. ಅವ್ರಿಗೆ ತುಂಬ ಇಷ್ಟ ಆಗಿಬಿಟ್ಟು ಖುಷಿ ಆಗಿಬಿಟ್ಟು ಒಂದು ರಿಮೋಟ್ ಕಾರ್ ಆರ್ಡ್ರ್ ಮಾಡಿದ್ದಾರೆ. ಅದನ್ನು ಓಪನ್ ಮಾಡ್ತಿದ್ದೀನಿ. ಅವನಿಗೆ ಅದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಸರ್ಪ್ರೈಸು. ತುಂಬ ಎಕ್ಸೈಟೆಡ್ ಇದ್ದಾನೆ, ಕ್ಯೂರಿಯಸ್ ಇದ್ದಾನೆ ಅದರಲ್ಲಿ ಏನಿರಬಹುದು ಅಂತ. ರಿಯಾಕ್ಷನ್ ನೋಡೋಣ. ಏನಿದು? ಇದೇನಿದು ಗೊತ್ತಾಗ್ತಾ ಇಲ್ವಲ್ಲ. ಏನಿದು? ವಾವ್, ಯಾರು ಗಿಫ್ಟ್ ಕೊಟ್ಟಿದ್ದು? ದಾದಾ ಕೊಡಿಸಿದ್ದು ಬಿಟ್ಟು. ಥ್ಯಾಂಕ್ ಯು ದಾದಾ ಹೇಳಿದ್ದು. ತುಂಬಾ ಚೆನ್ನಾಗಿದೆ ದಾದಾ. ಥ್ಯಾಂಕ್ ಯು ದಾದಾ. ರಿಮೋಟ್ ಕಾರ್ ಹೇಗಿದೆ? ಸೂಪರ್. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಅವರ ತಾತಂದಾದ್ಮೇಲೆ ಅಜ್ಜಿ ಅವನಿಗೆ ಸನ್ ಗ್ಲಾಸಸ್ ಕೊಟ್ಟು ಕಳಿಸಿದ್ದಾರೆ. ಅವನಿಗೆ ಸನ್ ಗ್ಲಾಸಸ್ ಅಂದರೆ ತುಂಬ ಇಷ್ಟ. ಹೊರಗಡೆ ಹೋದಾಗೆಲ್ಲ ಹಾಕೋತಾನೆ ಅಂತ. ಕನ್ನಡ ಹೇಗಿದೆ? ಹಾಕೊಳ್ಳಿ ಹಾಕೊಳ್ಳಿ, ಚೆನ್ನಾಗಿ ಕಾಣಿಸ್ತಿದ್ದೀರಾ, ಹಾಕೊಳ್ಳಿ. ವಾವ್, ಹ್ಯಾಂಡ್ಸಮ್. ಯುವ ಥರನಾ? ಚೆನ್ನಾಗಿದೆ ಅಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಬುಲೆಟ್ನ ಮಾರ್ತಾ ಇದ್ದಾರೆ ಕಾರ್ತಿಕ್ ಅಂತ ಹೇಳಿದ್ದೆ. ಸೊ ತುಂಬ ಜನ ಕೇಳಿದ್ರಿ, ಆಲ್ರೆಡಿ ಮಾರಿಬಿಟ್ಟಿದ್ದೀರಾ, ಯಾಕೆ ಮಾರ್ತಿದ್ದೀರಾ, ಹಾಗೆಯೇ ನಮಗೂ ಬೇಕಿತ್ತು, ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತೆಲ್ಲ. ಯಾಕೆ ಮಾರ್ತಿದ್ದೀವಿ ಅಂತ ಅಂದರೆ, ಇಲ್ಲಿ ವೆದರ್ಗೆ ಬುಲೆಟ್ಟು ಸ್ವಲ್ಪ ರಸ್ಟ್ ಆಗೋ ಥರ ಆಗ್ತಾಯಿದೆ, ಮೆಟಲ್ ಬಾಡಿ ಅಲ್ವಾ, ಅದಕ್ಕೆ. ಆಮೇಲೆ ತೊಗೊಂಡು ತುಂಬ ದಿನ ಆಗಿದೆ, ಇನ್ನೇನು ಎಕ್ಸ್ಚೇಂಜ್ ಮಾಡೋ ಟೈಮ್ ಕೂಡ ಬಂದಿದೆ. ಅದಾದಮೇಲೆ ಚರಿತ್ರಕ್ಕೆ ಕೂರಿಸ್ಕೊಂಡು ಹೋಗೋಕ್ಕೆ ಎಲ್ಲ ಅವ್ರಿಗೆ ಸ್ಕೂಟರ್ ಟೈಪ್ ಇದ್ದರೆ ಮುಂದೆ ನಿಲ್ಲಿಸ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಬುಲೆಟು ಸ್ವಲ್ಪ ರಿಸ್ಕಿ ಅಂತ ಅಂದರು. ಆಮೇಲೆ ಯಾವಾಗಾದರೂ ನಾನು ಕೂಡ ಚರಿತ್ನ ಡ್ರಾಪ್ ಮಾಡೋಕ್ಕೆ, ಪಿಕಪ್ ಮಾಡೋಕ್ಕೆ, ಏನಾದರೂ ಸಣ್ಣ ಸಣ್ಣ ಐಟಮ್ಸ್ನ ಹೋಗಿ ಒಬ್ಬಳೇ ತೊಗೊಂಡು ಬರೋಕ್ಕೆ ಯೂಸ್ ಆಗುತ್ತೆ ಅಂತ. ನಿಮ್ಮ ಕಾಲ್ ರೀಚ್ ಆಗುತ್ತೆ, ಅದು ಸಣ್ಣ ಸ್ಟ್ಯಾಂಡ್ ಇರೋದಕ್ಕೆ ಹಂಗೆ ಅದು ರೀಚ್ ಆಗುತ್ತೆ. ಇವತ್ತು ವೀಕೆಂಡ್ ಆಗಿದ್ದರಿಂದ ಎಲ್ಲ ಶೋರೂಮ್ಗೂ ಕರ್ಕೊಂಡೋಗಿ ತೋರಿಸ್ತೀನಿ ನಿನಗೆ ಯಾವ್ಯಾವ ಸ್ಕೂಟಿಯಲ್ಲಿ ಏನೇನು ಫೀಚರ್ಸ್ ಇದೆ, ಹಾಗೆ ಕಂಫರ್ಟ್ ಹೇಗಿರುತ್ತೆ, ಸೀಟ್ ಕೆಳಗೆ ಇಟ್ಕೊಳ್ಳೋಷ್ಟು ಜಾಗ ಏನಿದೆ ಅದು ಸಫಿಷಿಯೆಂಟ್ ಇದೆಯಾ, ಹಾಗೆ ಮುಂದೆ ಚರಿತ್ರೆಗೆ ನಿಂತ್ಕೊಳ್ಳೋಕ್ಕೆ ಜಾಗ ಸಫಿಷಿಯೆಂಟ್ ಇದೆಯಾ, ಎಲ್ಲನೂ ನೋಡ್ಕೊಂಡು ಬಂದು ಆಮೇಲೆ ನಾವು ಪ್ರೈಸು ಮೈಲೇಜು ಎಲ್ಲ ಕಂಪೇರ್ ಮಾಡಿ ಒಂದು ಗಾಡಿನ ಡಿಸೈಡ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಶೋರೂಮ್ಗಳಿಗೆ ಬಂದಿದ್ದೀವಿ. 125 ಇದೆ ಫುಲ್ ಸ್ಟಿಕ್ಕರ್ಸ್ ಮೊದಲಿಗೆ ನಾವು ಹೋಂಡಾ ಶೋರೂಮಿಗೆ ಬಂದಿದ್ದೀವಿ. ಇಲ್ಲಿ ಆ್ಯಕ್ಟಿವಾ ಮತ್ತು ಡಿಯೋ ಎರಡರಲ್ಲೂ ಕೂತ್ಕೊಂಡು ಎಲ್ಲ ನೋಡಿದ್ವಿ. ಟೆಸ್ಟ್ ಡ್ರೈವ್ ಮಾಡಲಿಲ್ಲ. ಅಲ್ಲಿಂದ ನಾವು ಈಗ ಯಮಹಾ ಶೋರೂಮಿಗೆ ಬಂದಿದ್ದೀವಿ. ಇಲ್ಲಿ ಫಸಿನೋ ನೋಡಿದ್ವಿ. ಅದಾದಮೇಲೆ ಎಕ್ಸ್ರೇ ಅಂತ ಒಂದು ಗಾಡಿ ಇದೆ, ಅದನ್ನು ತೋರಿಸ್ತೀನಿ ಅಂದರು. ಫಸಿನೋ ನಾನು ನೋಡಿದ್ದೀನಿ, ಆಮೇಲೆ ನನ್ನ ಕಲೀಗ್ ಹತ್ರ ಒಬ್ಳ ಹತ್ರ ಇತ್ತು, ಅದ್ರ ಮೇಲೆ ಓಡಾಡಿದ್ದೀನಿ ಕೂಡ. ಬಟ್ ಎಕ್ಸ್ರೇ ಗಾಡಿ ನಾನು ಜಾಸ್ತಿ ಎಲ್ಲೂ ರೋಡ್ ಮೇಲೂ ನೋಡಿರಲಿಲ್ಲ. ಸೊ ನೋಡೋಣ ಅಂತ ಬಂದಿದ್ದೀವಿ. ಹಿಂಗೆ ಮಾಡು, ಕೈ ನೋತಾ ಅಷ್ಟೆಲ್ಲ ಬೇಡ. ಸಿಟಿಲಿ ಅಷ್ಟು ಫಾಸ್ಟ್ ಹೋಗೋದಿಲ್ಲ ನಾವು.
ನನಗೆ ರಿಸ್ಟ್ ಜಾಯಿಂಟಲ್ಲಿ ಸ್ವಲ್ಪ ಪೇಯ್ನ್ ಇರುತ್ತಲ್ವ ಯಾವಾಗಲೂ, ಅದಕ್ಕೆ ಕಾರ್ತಿಕಿಗೆ ನೋವಾಗ್ತಿದೆಯಾ ಆಗುತ್ತಾ ಓಡ್ಸೋಕ್ಕೆ ಅಂತೆಲ್ಲ ಕೇಳ್ತಾ ಇರ್ತಾರೆ. ಈಗ ನಾವು ಯಮಹ ಶೋರೂಮಿಂದ ಸುಜುಕಿ ಶೋರೂಮಿಗೆ ಬಂದಿದ್ದೀವಿ. ಇಲ್ಲಿ ನಾವು ನೋಡಿದ್ದು 2 ಗಾಡಿ ಅಂದರೆ ಆಕ್ಸೆಸ್ 125 ಮತ್ತು ಅವೆನಿಸ್ ಅಂತ. ಈಗ ಲೆಫ್ಟಲ್ಲಿ ಕಾಣಿಸ್ತಿರೋದು ಆಕ್ಸೆಸ್ಸು, ರೈಟಲ್ಲಿ ಬ್ಲೂ ಕಲರ್ ಕಾಣಿಸ್ತಿರೋದು ಅವೆನಿಸ್ ಈಗ ಸ್ಟೈಲಿಶ್ ಆಗಿದೆ, ಲೇಡೀಸ್ ಎಲ್ಲ ತುಂಬ ತೊಗೋತಾರೆ. ಹಾಗೆಯೇ ಕಾಲೇಜ್ ಸ್ಟೂಡೆಂಟ್ಸ್ಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೋಡಿ ಅಂತ ಹೇಳಿದ್ರು. ಸೊ ಇದನ್ನು ಟೆಸ್ಟ್ ಡ್ರೈವ್ ಮಾಡಿ ನೋಡೋಣ ಅಂತ ಅಂದ್ಕೊಂಡ್ವಿ. ಕಂಫರ್ಟೇಬಲ್ ಆಗಿ 3 ಕೂತಿದ್ವಿ. ಅದಾದಮೇಲೆ ಚರಿತಿಗೆ ಕೂರಿಸ್ಕೊಂಡು ಸ್ಕೂಲ್ಗೆಲ್ಲ ಬಿಟ್ಟು ಬರೋಕ್ಕೆ ಕಂಫರ್ಟೇಬಲ್ ಇದೆಯಾ ನೋಡೋಣ ಅಂಥೇಳಿ ನಾನು ಚರಿತಿಗೆ ಕೂರಿಸ್ಕೊಂಡು ಒಂದು ರೌಂಡ್ ಹೋಗಿ ಬಂದೆ. ಓವರಾಲ್ ನನಗೆ ಇದ್ರದ್ದು ಪರ್ಫಾರ್ಮೆನ್ಸು ಎಲ್ಲ ಚೆನ್ನಾಗಿ ಅನಿಸ್ತು. ಬಟ್ ಆಕ್ಸಿಲೇಟ್ರ್ ಕೊಟ್ಟಿದ ತಕ್ಷಣ ತುಂಬ ಫಾಸ್ಟಾಗಿ ಪಿಕಪ್ ಇದೆ, ಒಂಥರ ಜರ್ಕ್ ಆದಂಗೆ ಆಗುತ್ತೆ. ಹಿಂದೆ ಕೂತ್ಕೊಂಡಾಗಂತೂ ಬಿದ್ದುಬಿಡ್ತೀವೇನೋ ಅಂತ ಅನಿಸುತ್ತೆ. ಹಿಂದ್ಗಡೆ ಸಪೋರ್ಟ್ ಕೂಡ ಇಲ್ಲ. 2 ಪ್ರೆಸ್ ಮಾಡಬೇಕು, ಹಿಂಗೆ ಬ್ರೇಕ್ ಹಿಡಿದು ಪ್ರೆಸ್ ಮಾಡಬೇಕು. ರೈಟ್ ಅಲ್ಲ ಅದು ಹಿಂಗೆ, ಹಾಂ ಈಗ ಪ್ರೆಸ್ ಮಾಡಿ ರೆಡ್ ಕಲರ್. ನನಗೆ 2 ವೀಲರ್ ಓಡಿಸಿ ತುಂಬ ದಿನ ಆಗೋಗ್ಬಿಟ್ಟಿದೆ, ರೂಢಿನೇ ತಪ್ಪದಂಗೆ ಆಗೋಗ್ಬಿಟ್ಟಿದೆ. ಸ್ಟಾರ್ಟ್ ಮಾಡೋದು ಹೇಗೆ ಅಂತಲೂ ಗೊತ್ತಾಗ್ತಾ ಇಲ್ಲ, ಈ ಹೊಸ ಗಾಡಿಗಳಲ್ಲೆಲ್ಲ ಹೇಗಿರುತ್ತೋ ಏನೋ ಅಂತ. ಸೊ ಫೈನಲಿ ಸ್ಟಾರ್ಟ್ ಮಾಡಿಕೊಂಡು ಒಂದು ರೌಂಡ್ ಹೋಗಿ ಬಂದ್ವಿ. ನಾನು ಚರಿತು ಚೆನ್ನಾಗಿ ಅನಿಸ್ತು, ಕಂಫರ್ಟೇಬಲ್ ಅನಿಸ್ತು. ರೋಡ್ ಮೇಲೆ ಇತ್ತು ತೋರಿಸ್ಬೇಕು ಅಂದ್ಕೊಂಡೆ ಬರ್ತ್ಬಿಟ್ಟೆ. ಅಲ್ಲಿ ಹರ್ಷ ಮುಂದೆ ಒಂದು ನಿಂತಿತ್ತು. ಸ್ವಲ್ಪ ರೆಡಿಶ್ ಆರೆಂಜ್ ಇದೆ, ಅದು ಫುಲ್ ಅಂದರೆ ಆ ಥರ ಆರೆಂಜು ಅಲ್ಲ, ರೆಡಿಶ್ ಆರೆಂಜ್, ಸ್ವಲ್ಪ ಡೀಸೆಂಟು. ನೋಡೋಕ್ಕೆ ಅಲ್ಲಿ ಎಲ್ಲ ಕಲರ್ಸು ಅವೈಲೇಬಲ್ ಇರಲಿಲ್ಲ, ತುಂಬ ಕಲರ್ಸ್ ಇದೆ ಅಂಥೇಳಿ ಅವರು ಫೋನಲ್ಲೇ ನನಗೆಲ್ಲ ಕಲರ್ಸು ತೋರಿಸಿದ್ರು ಶೋರೂಮಲ್ಲಿ. ಅದಾದಮೇಲೆ ನಾವು ಹೀರೋ ಶೋರೂಮಿಗೆ ಬಂದಿದ್ದೀವಿ. ಇಲ್ಲಿ ಅವೈಲೇಬಲ್ ಇದ್ದಿದ್ದು ಒಂದೇ ಒಂದು ಗಾಡಿ, ಅದು ಒಂದೇ ಒಂದು ಕಲರು, ಮೇಸ್ಟ್ರೋ ಎಡ್ಜ್ ಅಂತ ಪರ್ಪಲ್ ಕಲರ್. ಕೊನೆಯದಾಗಿ TVS ಶೋರೂಮಿಗೆ ಬಂದಿದ್ದೀವಿ. ಈಗ ಕಾರ್ತಿಕ್ ಕೂತ್ಕೊಂಡು ನೋಡ್ತಿರೋದು ಎಂಟಾರ್ಕ್ ಅಂತ. ಜುಪಿಟರ್ ಗಾಡಿ ಕೂಡ ನೋಡಿದ್ವಿ ಇಲ್ಲಿ. ನಿಮಗೆ ಇಷ್ಟರಲ್ಲಿ ಯಾವ್ದು ಇಷ್ಟ ಆಯಿತು, ಹಾಗೆ ನೀವು ಯಾವುದಾದ್ರೂ ಗಾಡಿ ಯೂಸ್ ಮಾಡ್ತಿದ್ರೆ ಅದರದ್ದು ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆಯಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಮ ಸಜೆಷನ್ ನೋಡಿ ನಮಗೂ ಡಿಸಿಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.